ಹಾಯ್ ಹೆಲೋ ನಮಸ್ಕಾರ. ಮತ್ತೆ ನಮ್ಮ ಸಿಂಪಲ್ ಎಕ್ವಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ಸ್ಟ್ರಕ್ಷನ್ ಸ್ಯಾಂಡ್ನಿಂದ ಹೇಗೆ ಅಕ್ವೇರಿಯಂ ಸ್ಯಾಂಡನ್ನು ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮನೆ ಕಟ್ಟೋ ಮರಳನ್ನು ತಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಕಲ್ಲುಗಳೆಲ್ಲ ತುಂಬಿಕೊಂಡಿದೆ. ಇದನ್ನು ಗಾಳನಿಯಿಂದ ಗಾಳಿಸ್ತಾ ಇದ್ದೀನಿ. ಗಾಳಿಸ್ತಾ ಇದ್ದಾಗೆ ಮರಳೆಲ್ಲ ಕೆಳಗೆ ಬೀಳ್ತಾ ಇದೆ. ಈಗ ಗಾಳಸಾಗಿರೋ ಮರಳಿಗೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಒಂದು 4ರಿಂದ 5-6 ಸಲ ಆದರೂ ತೊಳಿಬೇಕಾಗುತ್ತೆ. ನೀವು ಇದನ್ನು ಚೆನ್ನಾಗಿ ಆ ಮಣ್ಣೆಲ್ಲ ಹೋಗಬೇಕು. ನೋಡಿ, ಈಗ ನೀವು ನೋಡ್ಬೋದು. ಇನ್ನೊಂದ್ಸಲಿ ಒಂದು 3-4 ಸಲ ತೊಳೆದಾದ್ಮೇಲೆ ಅಷ್ಟೇನು ಕೊಳೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಇದ್ವಲ್ಲ ಸಣ್ಣ ಸಣ್ಣ ಕಲ್ಲುಗಳ ಗ್ರಾವೆಲ್ಸ್ಗಳು, ಅವುಗಳನ್ನು ಕೂಡ ಚೆನ್ನಾಗಿ ತೊಳೆಯಿರಿ. ಇದನ್ನು ಕೂಡ ನಾವು ನಮ್ಮ ಅಕ್ವೇರಿಯಂಗೆ ಗ್ರಾವೆಲ್ಸ್ಗಳಾಗಿ ಸಣ್ಣ ಸಣ್ಣ ಕಲ್ಲುಗಳನ್ನಾಗಿ ಯೂಸ್ ಮಾಡ್ಬೋದು. ಫೈನಲ್ ಆಗಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಷ್ಟು ಕ್ಲೀನ್ ಆಗಿದೆ. ಹಾಗೆ ನಮ್ಮ ಮರಳು ಕೂಡ ತುಂಬಾ ಚೊಕ್ಕ ಆಗಿದೆ. ನಾವಿದನ್ನು ಅಕ್ವೇರಿಯಮಿಗೆ ಯೂಸ್ ಮಾಡ್ಬೋದು. ಈಗ ನಮ್ಮ ಸ್ಯಾಂಡ್ ಎಷ್ಟು ಕ್ಲೀನ್ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ನಾವು ಚೆನ್ನಾಗಿ ತೊಳ್ಕೊಂಡಿರೋ ಕಲ್ಲುಗಳನ್ನು ನೋಡಿ ನೀವು ಅಕ್ವೇರಿಯಂಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಸ್ಯಾಂಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಕ್ವೇರಿಯಂಗೆ. ಒಬ್ರು ಕೇಳಿದ್ರು, ಈ ಕನ್ಸ್ಟ್ರಕ್ಷನ್ ಸ್ಯಾಂಡ್ ಹಾಕೋದ್ರಿಂದ ಮೀನಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ. ಇದರಿಂದ ಯಾವುದೇ ತರಹದ ತೊಂದರೆಗಳಿಲ್ಲ. ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ. ನಾನು 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಗಿಡ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ನಮ್ಮ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.